ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 71. ಆದಿ ಮಾಡಿದ ಗಡಿಬಿಡಿಗೆ ಅವಳು 10 ನಿಮಿಷದಲ್ಲಿ ಆದಿ ಮನೆಯಲ್ಲಿದ್ದರೆ ಕೆಳಗೆ ಹಾಲ್ನಲ್ಲಿದ್ದ ಅರುಂಧತಿ ಅವರು ಬರುತ್ತಿದ್ದ ಲೇಡಿ ಡಾಕ್ಟರ್ ಕಡೆ ನೋಡಿ, ಏನು ಡಾಕ್ಟರ್, ಈ ಟೈಮ್ನಲ್ಲಿ ಮನೆಗೆ ಬಂದಿದ್ದೀರಾ ಎಂದು ಕೇಳಿದಾಗ, ಆದಿ ಸರ್ ಒಮ್ಮೆ ಮನೆಗೆ ಬರುವಂತೆ ಫೋನ್ ಮಾಡಿದ್ದರು ಮೇಡಮ್ ಎಂದರು. ಏನು, ನನ್ನ ಮೊಮ್ಮಗ ಫೋನ್ ಮಾಡಿದ್ನಾ, ಯಾಕೆ ಎಂದು ಕೇಳುತ್ತಿರಬೇಕಾದರೆ ದಿಢೀರನೆ ಅವರ ಮಿಸ್ಸೆಸ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರಂತೆ ಮೇಡಮ್ ಎನ್ನುತ್ತಿದ್ದಂತೆ, ಏನು, ಗಾನವಿ ತಲೆ ತಿರುಗಿ ಬಿದ್ದಿದ್ದಾಳಾ ಅನ್ನುತ್ತಾ ಅರುಂಧತಿ ಅವರು ಸೀತಮ್ಮನನ್ನು ಕರೆದುಕೊಂಡು ಇಬ್ಬರು ಮೇಲೆ ಹೋದರು. ಡಾಕ್ಟರ್ ಜೊತೆಯಲ್ಲೇ ಒಳಗೆ ಬಂದ ಅರುಂಧತಿ ಅವರು ಅಲ್ಲಿ ಟೆನ್ಷನ್ನಲ್ಲಿದ್ದ ಆದಿಯನ್ನು ನೋಡಿ, ಏನಾಯಿತು ಕಂದ, ದಿಢೀರನೆ ಗಾನವಿಗೆ ಏನಾಯಿತು ಎಂದು ಗಾಬರಿಯಿಂದ ಕೇಳುತ್ತಿದ್ದಾಗ, ಏನೂ ಗೊತ್ತಿಲ್ಲ ಗ್ರಾನಿ, ನಾನು ಯಾವುದೋ ಫೈಲ್ ನೋಡಿಕೊಂಡು ಹಿಂತಿರುಗಿ ನೋಡುವಷ್ಟರಲ್ಲಿ ಅವಳು ತಲೆ ತಿರುಗಿ ಬಿದ್ದಿದ್ದಳು ಎನ್ನುತ್ತಾನೆ ಆದಿ. ಅಲ್ಲಿದ್ದ ಡಾಕ್ಟರ್ ಕಡೆ ನೋಡಿ, ನನ್ನ ವೈಫನ್ನು ಬೇಗ ಚೆಕ್ ಮಾಡಿ ಎಂದು ಆತುರಪಡಿಸುತ್ತಿದ್ದರೆ, ನೀವು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಸರ್, ನಾನು ಚೆಕ್ ಮಾಡುತ್ತೇನೆ ಎಂದ ಕೂಡಲೇ ಎಲ್ಲರೂ ಒಟ್ಟಿಗೆ ಹೊರಗೆ ಹೋಗುತ್ತಾರೆ. ಅರುಂಧತಿ ಅವರು ಹೊರಗೆ ಬಂದ ಕೂಡಲೇ, ಏನು ಸೀತಮ್ಮ ಇದು, ಗಾನವಿಗೆ ಇದ್ದಕ್ಕಿದ್ದಂತೆ ಏನಾಯಿತು ಎನ್ನುತ್ತಿದ್ದರೆ, ಏನೋ ದೊಡ್ಡಮ್ಮನವರೇ, ಒಂದು 10 ದಿನಗಳಿಂದ ಗಾನವಿಯಮ್ಮ ಸ್ವಲ್ಪ ಸುಸ್ತಾಗಿದ್ದಾರೆ, ನಾನು ಏನಾಯ್ತಮ್ಮ ಎಂದು ಕೇಳಿದರೆ, ಏನಿಲ್ಲ ಅಂತ ಮಾತು ದಾಟಿಸುತ್ತಿದ್ದರಮ್ಮ ಎನ್ನುತ್ತಾಳೆ. ಹಾಗಿದ್ದಾಗ ಆ ವಿಷಯ ನನಗೆ ಹೇಳಬೇಕಿತ್ತಲ್ಲ ಸೀತಮ್ಮ ನೀನು, ಈಗ ನೋಡು ಗಾನವಿ ಹೇಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೋ ಎನ್ನುತ್ತಿರಬೇಕಾದರೆ, ದೊಡ್ಡಮ್ಮನವರೇ, ಇತ್ತೀಚೆಗೆ ಗಾನವಿಯಮ್ಮನಿಗೆ ವಾಂತಿಯೂ ಆಗುತ್ತಿದೆ ಎಂದ ಕೂಡಲೇ ಅರುಂಧತಿ ಅವರ ಮುಖ ಸಂತೋಷದಿಂದ ಬೆಳಗಿ, ಏನು ಸೀತಮ್ಮ ನೀನು ಹೇಳುತ್ತಿರುವುದು ನಿಜವೇನಾ ಎಂದು ಕೇಳುತ್ತಿದ್ದರೆ, ಹೌದಮ್ಮ ಎಂದು ಸೀತಮ್ಮ ಹೇಳುತ್ತಾಳೆ. ಅಲ್ಲಿಯವರೆಗೆ ಅವರು ಆಡುತ್ತಿದ್ದ ಮಾತುಗಳನ್ನೆಲ್ಲ ಕೇಳಿದ ಆದಿ, ವಾಂತಿಯಾಗುತ್ತಿದ್ದರೆ ನನಗೆ ಒಂದು ಬಾರಿಯಾದರೂ ಹೇಳಬೇಕು ಅನ್ನಿಸಲಿಲ್ಲವಾ ಸೀತಮ್ಮ ನಿನಗೆ, ತಕ್ಷಣ ಡಾಕ್ಟರ್ಗೆ ತೋರಿಸುತ್ತಿದ್ದೇನಲ್ಲವೇ ಎಂದರೆ, ಆವೇಶ ಪಡಬೇಡ ಕಂದ, ಇಂತಹ ಸಮಯದಲ್ಲಿ ಇದು ಮಾಮೂಲಿಯೇ ಎನ್ನುತ್ತಿದ್ದರೆ, ಏನು ಗ್ರಾನಿ ನೀನು ಹೇಳುತ್ತಿರುವುದು ಎಂದಾಗ, ನಮಗೆ ಒಂದು ವಿಷಯ ಅನುಮಾನವಿದೆ ಕಂದ, ಡಾಕ್ಟರ್ ಬಂದಿದ್ದಾರಲ್ಲ, ಚೆಕ್ ಮಾಡಿ ಆ ವಿಷಯ ಹೇಳುತ್ತಾರೆ ಬಿಡು ಎಂದು ಡಾಕ್ಟರ್ಗಾಗಿ ಚಕೋರ ಪಕ್ಷಿಯಂತೆ ಕೊಠಡಿಯ ಹೊರಗೆ ಕಾಯುತ್ತಿರುತ್ತಾರೆ ಮೂವರು. ಗಾನವಿಯನ್ನು ಎಲ್ಲ ರೀತಿಯಿಂದಲೂ ಚೆಕಪ್ ಮಾಡಿದ ಆ ಲೇಡಿ ಡಾಕ್ಟರ್ ಅವಳ ನಾಡಿ ಹಿಡಿದು ನೋಡಿ ಯಾವುದೋ ನಿರ್ಧಾರಕ್ಕೆ ಬಂದು, ಗಾನವಿ ಇನ್ನೂ ಪ್ರಜ್ಞೆಗೆ ಬರದೇ ಇರುವುದರಿಂದ ಅವಳಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಹೊರಗೆ ಬರುತ್ತಾರೆ. ಅವಳ ಬರುವಿಕೆಗಾಗಿಯೇ ಕಾಯುತ್ತಿದ್ದ ಹೊರಗಿದ್ದವರೆಲ್ಲರೂ ಅವಳು ಬಂದ ಕೂಡಲೇ ಆದಿ ಅವರ ಬಳಿ ಬಂದು, ಏನಾಯಿತು ಡಾಕ್ಟರ್ ನನ್ನ ವೈಫ್ಗೆ, ಅವಳು ಚೆನ್ನಾಗಿದ್ದಾಳಲ್ಲವಾ ಎಂದು ಆತಂಕದಿಂದ ಕೇಳುತ್ತಿದ್ದಾಗ, ಗಾಬರಿ ಪಡಬೇಡಿ ಸರ್ ಅನ್ನುತ್ತಾ, ಕಂಗ್ರ್ಯಾಚುಲೇಷನ್ಸ್ ಸರ್, ನೀವು ತಂದೆಯಾಗುತ್ತಿದ್ದೀರಿ ಎಂದ ಕೂಡಲೇ ತಾನು ಏನು ಕೇಳಿದೆನೆಂದು ಒಂದು ಕ್ಷಣ ಅರ್ಥವಾಗದಿದ್ದರೂ ನಂತರ ಮೆದುಳಿಗೆ ತಲುಪಿ ಅರ್ಥವಾಗಿ ಸಂತೋಷದಿಂದ, ಏನು ಡಾಕ್ಟರ್, ನೀವು ಹೇಳುತ್ತಿರುವುದು ನಿಜವೇನಾ ಎನ್ನುತ್ತಿದ್ದರೆ, ಹೌದು ಸರ್, ನಿಮ್ಮ ವೈಫ್ ಪ್ರೆಗ್ನೆಂಟ್, ಅದಕ್ಕೆ ವಾಂತಿಯಾಗಿ ಸುಸ್ತಾಗಿ ಪ್ರಜ್ಞೆ ತಪ್ಪಿದ್ದಾರೆ, ಈಗಲೂ ಅವರು ಇನ್ನೂ ಪ್ರಜ್ಞೆಗೆ ಬಂದಿಲ್ಲ, ಇಂಜೆಕ್ಷನ್ ಕೊಟ್ಟಿದ್ದೇನೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತದೆ, ನಾಳೆ ಒಮ್ಮೆ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದರೆ ಚೆಕಪ್ ಮಾಡಿ ಎಲ್ಲ ಹೇಗಿದೆ ಎಂದು ಹೇಳುತ್ತೇನೆ ಎಂದ ಕೂಡಲೇ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಎಂದು ಅವರಿಗೆ ಬ್ಲ್ಯಾಂಕ್ ಚೆಕ್ ಅನ್ನು ಫೀಸಾಗಿ ಕೊಟ್ಟು ಒಳಗೆ ಹೊರಟು ಹೋಗುತ್ತಾನೆ ಆದಿ. ಆ ಡಾಕ್ಟರ್ ಬ್ಲ್ಯಾಂಕ್ ಚೆಕ್ ನೋಡಿ ಆನಂದ ಪಡುತ್ತಿದ್ದರೆ, ಡಾಕ್ಟರ್ ಮಾತು ಕೇಳಿದ ಅರುಂಧತಿ ಅವರಿಗೆ ಹಾಗೂ ಸೀತಮ್ಮನ ಸಂತೋಷಕ್ಕೆ ಮಿತಿಯೇ ಇರುವುದಿಲ್ಲ. ತಕ್ಷಣ ಸಂತೋಷದಿಂದ ಅರುಂಧತಿ ಅವರು ಸೀತಮ್ಮನಿಗೆ, ಸೀತಮ್ಮ ಈ ದಿನ ಪಾಯಸ ಮಾಡು, ಇದು ಎಂತಹ ಶುಭ ಸುದ್ದಿ, ಈ ಸುದ್ದಿಯನ್ನು ತಕ್ಷಣ ಎಲ್ಲರಿಗೂ ಹೇಳಬೇಕು ಎನ್ನುತ್ತಾ ಕೃಷ್ಣ ಅವರಿಗೆ ಫೋನ್ ಮಾಡಿ, ಕೃಷ್ಣ ಎಲ್ಲಿದ್ದೀಯಾ, ಬೇಗ ಮನೆಗೆ ಬಾ ಎನ್ನುತ್ತಾರೆ. ಏನಾಯ್ತಮ್ಮ, ನಾನು ಆಫೀಸ್ನಲ್ಲಿದ್ದೇನೆ ಎಂದರೆ, ಇರುವ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಬೇಗ ನೀನು ಮನೆಗೆ ಬಂದು ಬಿಡು ಎನ್ನುತ್ತಿದ್ದಾಗ, ಏನಾಯಿತೋ ಎಂದುಕೊಂಡು ಗಡಿಬಿಡಿಯಿಂದ ಮನೆಗೆ ಹೊರಡುತ್ತಾರೆ ಕೃಷ್ಣ ಅವರು. ಒಳಗೆ ಹೋದ ಆದಿ, ಅಲ್ಲಿಯವರೆಗೂ ಗಾನವಿ ಪ್ರಜ್ಞೆಗೆ ಬಾರದಿರುವುದರಿಂದ ಅವಳ ಪಕ್ಕದಲ್ಲೇ ಕುಳಿತು ಅವಳ ಹಣೆ ಮೇಲೆ ಮುತ್ತಿಟ್ಟು ಗಾನವಿ ಪ್ರಜ್ಞೆಗೆ ಬರುವುದಕ್ಕಾಗಿ ಕಾಯುತ್ತಾ ಅವಳ ತಲೆ ಸವರುತ್ತಾ ಕುಳಿತಿರುತ್ತಾನೆ.
ಅಷ್ಟರಲ್ಲಿ ಅರುಂಧತಿ ಅವರು ಮತ್ತು ಸೀತಮ್ಮ ಒಳಗೆ ಬಂದು ಗಾನವಿಯನ್ನು ನೋಡಿ ಸಂತೋಷವಾಗಿದ್ದೀಯಾ ಕಂದ ಎಂದು ಆದಿ ತಲೆ ಸವರುತ್ತಿದ್ದರೆ ಆದಿ ಕೂಡ ಸಂತೋಷದಿಂದ ಅರುಂಧತಿ ಅವರ ಕಡೆ ನೋಡುತ್ತಾನೆ. ನಿಮ್ಮ ಅಮ್ಮ ಬಂದು ಬಿಡುತ್ತಾಳೆ ಕಂದ, ನಮ್ಮ ಹತ್ತಿರಕ್ಕೆ ನಮ್ಮ ರಂಜಿನಿ ಮತ್ತೆ ಹಿಂದಿರುಗಿ ಬರುತ್ತಿದ್ದಾಳೆ ಎಂದು ಆದಿಯನ್ನು ತಬ್ಬಿಕೊಂಡು ಅಷ್ಟರಲ್ಲೇ ಗಾನವಿಗೆ ಎಚ್ಚರವಾಗುತ್ತಿರುವುದರಿಂದ ಗಾನವಿ ಕಡೆ ನೋಡುತ್ತಾ ಗಾನವಿ ಕಣ್ಣು ತೆರೆಯುತ್ತಿದ್ದಂತೆ ತುಂಬ ಸಂತೋಷವಾಗಿದೆ ಗಾನವಿ ಎಂದು ಅವಳ ಕಡೆ ಪ್ರೀತಿಯಿಂದ ನೋಡಿ ಅವಳ ಕೆನ್ನೆ ಸವರಿ ಅವರಿಬ್ಬರಿಗೂ ಏಕಾಂತ ಕಲ್ಪಿಸಿಕೊಡಬೇಕೆಂಬ ಉದ್ದೇಶದಿಂದ ಸೀತಮ್ಮನನ್ನು ಕರೆದುಕೊಂಡು ಕೆಳಗೆ ಹೊರಟು ಹೋಗುತ್ತಾರೆ ಅರುಂಧತಿ ಅವರು. ಅರುಂಧತಿ ಅವರ ವರ್ತನೆ ನೋಡಿ ಏನಾಯಿತು ಅಮ್ಮಮ್ಮನವರಿಗೆ ನನ್ನನ್ನು ಹಾಗೆ ನೋಡಿ ಹೋದರು ಎಂದುಕೊಳ್ಳುತ್ತಾ ತಾನು ಎಲ್ಲಿದ್ದೇನೆ ಎಂದು ನೋಡಿಕೊಂಡು ಇದೇನು ನಾನು ಈ ಟೈಮ್ನಲ್ಲಿ ಮಲಗಿದ್ದೇನಾ ಎಂದು ಹೇಳಲು ಹೋದಾಗ ಪಕ್ಕದಲ್ಲೇ ಇದ್ದ ಆದಿ ಅವಳನ್ನು ಹೇಳಲು ಬಿಡದೆ ತಡೆದು ರೆಸ್ಟ್ ತಗೋ ಗಾನವಿ ಎನ್ನುತ್ತಿದ್ದರೆ ನನಗೇನಾಗಿದೆ ಅಂತ ರೆಸ್ಟ್ ತಗೊಳ್ಳೋಕೆ ಹೇಳ್ತಿದ್ದೀರಾ ಎಂದು ಮುಗ್ಧವಾಗಿ ಕೇಳುತ್ತಾಳೆ. ಆದಿ ಸಂತೋಷದಿಂದ ಗಾನವಿ ಕಡೆ ನೋಡುತ್ತಾ ಅವಳ ಹಣೆಯ ಮೇಲೆ ಮುತ್ತಿಟ್ಟು ತನ್ನ ಕೈಯನ್ನು ಗಾನವಿಯ ಬೆರಳುಗಳೊಂದಿಗೆ ಹೆಣೆದು ಇಬ್ಬರ ಕೈಗಳನ್ನು ಒಯ್ದು ಗಾನವಿಯ ಹೊಟ್ಟೆಯ ಮೇಲಿಟ್ಟು ಸಂತೋಷದಿಂದ ಗಾನವಿಯ ಕಡೆ ನೋಡಿದಾಗ ಗಾನವಿಗೆ ಮೊದಲು ಏನೂ ಅರ್ಥವಾಗದಿದ್ದರೂ ಅದಕ್ಕೂ ಮುನ್ನ ಅರುಂಧತಿ ಅವರ ವರ್ತನೆ ಈಗ ಆದಿ ಕಣ್ಣುಗಳಲ್ಲಿ ಕಾಣುತ್ತಿರುವ ಸಂತೋಷ ನೋಡಿ ಏನೋ ಅರ್ಥವಾಗಿ ಒಮ್ಮೆಲೆ ಕಣ್ಣುಗಳಿಂದ ನೀರು ಜಲಜಲನೆ ಸುರಿಯುತ್ತಿದ್ದರೆ ನಿಜವಾಗ್ಲೂ ನಾನು ತಾಯಿಯಾಗ್ತಾ ಇದ್ದೇನಾ ಎಂದು ನಡುಗುವ ದನಿಯಲ್ಲಿ ಕೇಳುತ್ತಾಳೆ ಗಾನವಿ. ಗಾನವಿಯ ಸಂತೋಷವನ್ನು ನೋಡಿ ಆದಿ ತನ್ನ ತಲೆಯಿಂದ ಗಾನವಿಯ ಹಣೆಗೆ ಮೆಲ್ಲನೆ ಡಿಕ್ಕಿ ಹೊಡೆದು ಹೌದು ಇದು ನಿಜ ಎನ್ನುತ್ತಾ ಗಾನವಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಥ್ಯಾಂಕ್ ಯು ಗಾನವಿ, ಥ್ಯಾಂಕ್ ಯು ಸೋ ಮಚ್, ನನಗೆ ಇಷ್ಟು ಪ್ರೆಷಿಯಸ್ ಗಿಫ್ಟ್ ಕೊಡುತ್ತಿರುವುದಕ್ಕೆ ಎನ್ನುತ್ತಾ ಮತ್ತೊಮ್ಮೆ ಅವಳ ಹಣೆ ಮೇಲೆ ಮುತ್ತಿಟ್ಟರೆ ಸಂತೋಷದಿಂದ ಕಣ್ಣುಗಳಿಂದ ಸುರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ನೀವು ಸಂತೋಷವಾಗಿದ್ದೀರಾ ತಾನೇ ಎನ್ನುತ್ತಾ ಆದಿ ಎದೆಯಲ್ಲಿ ಅಡಗಿಕೊಳ್ಳುತ್ತಾಳೆ ಗಾನವಿ. ತುಂಬ ಸಂತೋಷವಾಗಿದ್ದೇನೆ ಎನ್ನುತ್ತಾ ಗಾನವಿಯ ಸುತ್ತ ತನ್ನ ಕೈಯನ್ನು ಬಿಗಿಯುತ್ತಾನೆ ಆದಿ. ಅರುಂಧತಿ ಅವರ ಫೋನ್ಗೆ ಏನಾಯ್ತೋ ಎಂದು ಆಫೀಸ್ನಿಂದ ಗಡಿಬಿಡಿಯಿಂದ ಬಂದ ಕೃಷ್ಣ ಅವರಿಗೆ ಹಾಲ್ನಲ್ಲೇ ಎದುರಾಗುತ್ತಾರೆ ಅರುಂಧತಿ ಅವರು. ತಾಯಿ ಕ್ಷೇಮವಾಗಿಯೇ ಇರುವುದನ್ನು ನೋಡಿ ಸ್ವಲ್ಪ ನಿಟ್ಟುಸಿರು ಬಿಟ್ಟು ಏನಾಯ್ತಮ್ಮ, ಯಾಕೆ ಅಷ್ಟು ಅರ್ಜೆಂಟಾಗಿ ಮನೆಗೆ ಬರಲು ಹೇಳಿದೆ, ಯಾರಿಗೆ ಏನಾಯ್ತೋ ಎಂದು ಟೆನ್ಷನ್ ಮಾಡಿಕೊಂಡು ಬಂದೆ ಎನ್ನುತ್ತಿದ್ದರೆ ಯಾರಿಗೂ ಏನೂ ಆಗಿಲ್ಲ ಕೃಷ್ಣ, ಮೊದಲು ನೀನು ಹೀಗೆ ಬಾ ಎನ್ನುತ್ತಿದ್ದರೆ ಅರುಂಧತಿ ಅವರ ಸಂತೋಷ ನೋಡಿ ಏನಮ್ಮ ಎನ್ನುತ್ತಿದ್ದರೆ ಕೃಷ್ಣ ಅವರನ್ನು ಸೋಫಾದಲ್ಲಿ ಕೂರಿಸಿಕೊಂಡು ನೀನು ತಾತನಾಗ್ತಾ ಇದೀಯಾ ಕೃಷ್ಣ ಎಂದರೆ ಏನು ಎಂದು ಮತ್ತೆ ಕೇಳುತ್ತಾರೆ ಕೃಷ್ಣ ಅವರು. ತಾನು ಕೇಳಿದ್ದು ಏನೆಂದು ಒಮ್ಮೆಲೆ ಅರ್ಥವಾಗದೆ ಗಾನವಿ ತಾಯಿಯಾಗುತ್ತಿದ್ದಾಳೆ, ನಮ್ಮ ರಂಜಿನಿ ಮತ್ತೆ ಹಿಂತಿರುಗಿ ನಮ್ಮ ಬಳಿಗೆ ಬರುತ್ತಿದ್ದಾಳೆ ಕೃಷ್ಣ ಎನ್ನುತ್ತಿದ್ದರೆ ಕೃಷ್ಣ ಅವರ ಮೆದುಳು ಒಂದು ಕ್ಷಣ ಸ್ತಬ್ಧವಾದರೂ ಮತ್ತೆ ಕೆಲಸ ಮಾಡುತ್ತಾ ಏನಮ್ಮ ನೀನು ಹೇಳುತ್ತಿರುವುದು ಎನ್ನುತ್ತಿದ್ದರೆ ನಿಜ ಕೃಷ್ಣ, ಈಗ ತಾನೇ ಡಾಕ್ಟರ್ ಬಂದು ಹೇಳಿ ಹೋದರು ಎಂದಾಗ ಅವರು ಸಂತೋಷದಿಂದ ತಾಯಿಯನ್ನು ತಬ್ಬಿಕೊಂಡು ಕೂಡಲೇ ಅಕೌಂಟೆಂಟ್ಗೆ ಫೋನ್ ಮಾಡಿ ತಮ್ಮ ಕಂಪನಿಗಳಲ್ಲಿ ಕೆಲಸ ಮಾಡುವ ಸ್ಟಾಫ್ ಎಲ್ಲರಿಗೂ 3 ತಿಂಗಳ ಸಂಬಳವನ್ನು ಬೋನಸ್ ಆಗಿ ಕೊಡಲು ಹೇಳುತ್ತಾರೆ. ಕೃಷ್ಣ ಅವರ ಮುಖದಲ್ಲಿ ನಿಜವಾದ ಸಂತೋಷ ನೋಡಿ ಕೆಲವು ವರ್ಷಗಳೇ ಆಗಿದ್ದರಿಂದ ಈ ಕ್ಷಣ ಆ ಸಂತೋಷ ಮತ್ತೆ ಕಾಣುತ್ತಿರುವುದನ್ನು ಕಂಡು ಅರುಂಧತಿ ಅವರು ತಾಯಿಯಾಗಿ ಸಂತೋಷ ಪಡುತ್ತಾರೆ. ಕೃಷ್ಣ ಅವರು ಕೂಡಲೇ ಗಾನವಿಯನ್ನು ನೋಡಬೇಕೆಂದು ಮೇಲೆ ಹೋದರೆ ಆದಿ ಗಾನವಿಯಿಂದ ಅಷ್ಟೊತ್ತಿಗಾಗಲೇ ದೂರ ಸರಿಯುವುದರೊಂದಿಗೆ ಡೋರ್ ನಾಕ್ ಮಾಡಿ ಒಳಗೆ ಬಂದ ಕೃಷ್ಣ ಆದಿಯನ್ನು ಸಂತೋಷದಿಂದ ತಬ್ಬಿಕೊಂಡು ಕಂಗ್ರಾಟ್ಸ್ ಮಗನೇ ಎನ್ನುತ್ತಿದ್ದರೆ ಆ ಕ್ಷಣದಲ್ಲಿ ತಂದೆಯನ್ನು ಆನಂದದಿಂದ ತಬ್ಬಿಕೊಳ್ಳುತ್ತಾನೆ ಆದಿ. ಯಾವಾಗಲೂ ತಂದೆಯೊಂದಿಗೆ ಸರಿಯಾಗಿ ಮಾತನಾಡದ ಆದಿ ಈ ದಿನ ಅವರನ್ನು ಹಾಗೆ ತಬ್ಬಿಕೊಂಡರೆ ಅವರಿಬ್ಬರನ್ನು ಹಾಗೆ ನೋಡಿದ ಗಾನವಿಗೆ ತುಂಬ ಸಂತೋಷವೆನಿಸುತ್ತದೆ. ಅವರು ಗಾನವಿ ಕಡೆ ನೋಡಿ ತುಂಬ ಸಂತೋಷವಾಗಿದೆ ತಾಯಿ, ಬಹಳ ಒಳ್ಳೆ ಉಡುಗೊರೆಯನ್ನು ನಮ್ಮೆಲ್ಲರಿಗೂ ನೀಡು ಕೊಡ್ತಾ ಇದ್ದೀಯಾ ಎನ್ನುತ್ತಿದ್ದರೆ ಅವರನ್ನು ನೋಡಿ ಎದ್ದು ಕೂರಲು ಹೋಗುತ್ತಾಳೆ ಗಾನವಿ. ಬೇಡಮ್ಮ, ನೀನು ಈಗಲೇ ಹೇಳಬೇಡ, ರೆಸ್ಟ್ ತಗೋ ಎಂದು ಹೇಳಿ ಗಾನವಿ ತಲೆ ಸವರಿ ಅವರು ಕೆಳಗೆ ಹೊರಟು ಹೋದರೆ
ಆದಿ ಮತ್ತೆ ಗಾನವಿ ಪಕ್ಕದಲ್ಲಿ ಕುಳಿತು, ಇಂದಿನಿಂದ ನೀನು ನಿನಗೆ ಇಷ್ಟ ಬಂದಂತೆ ಮೇಲೆ ಕೆಳಗೆ ತಿರುಗಾಡುವಂತಿಲ್ಲ. ಮನೆಯಲ್ಲಿ ಯಾವುದೇ ಕೆಲಸ ಮಾಡಲು ನಾನು ಒಪ್ಪುವುದಿಲ್ಲ. ನೀನು ಟೈಮ್ಗೆ ಸರಿಯಾಗಿ ತಿನ್ನುತ್ತಾ ಬೇಕಾದಷ್ಟು ರೆಸ್ಟ್ ತೆಗೆದುಕೊಳ್ಳಬೇಕು ಎಂದು ಗಾನವಿಗೆ ವಾರ್ನಿಂಗ್ನಂತೆ ಹೇಳುತ್ತಾನೆ ಆದಿ. ಆ ಮಾತಿಗೆ ಗಾನವಿ ಮುಖ ಗಂಟಿಕ್ಕಿಕೊಂಡು ಆದಿ ಕಡೆ ನೋಡುತ್ತಿದ್ದರೆ, ನೀನು ಹೇಗೆ ನೋಡಿದರೂ ಈ ವಿಷಯದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಮತ್ತೊಮ್ಮೆ ಕಟ್ಟುನಿಟ್ಟಾಗಿ ಹೇಳುತ್ತಾನೆ ಆದಿ. ಅಷ್ಟರಲ್ಲಿ ಡೋರ್ ಸೌಂಡ್ ಆಗುವುದರೊಂದಿಗೆ ಅತ್ತ ಕಡೆ ನೋಡಿದ ಅವರಿಗೆ ಸೀತಮ್ಮ ದೊಡ್ಡ ಗ್ಲಾಸ್ ಜ್ಯೂಸ್ನೊಂದಿಗೆ ರೆಡಿಯಾಗಿರುತ್ತಾಳೆ. ಸೀತಮ್ಮನನ್ನು ನೋಡಿ, ಏನು ಸೀತಮ್ಮ ಎನ್ನುತ್ತಿದ್ದರೆ, ದೊಡ್ಡಮ್ಮನವರು ಗಾನವಿ ಅಮ್ಮನವರಿಗೆ ಕೊಡಲು ಹೇಳಿದರು ಯಜಮಾನರೇ ಎಂದು ಹೇಳಿದ ಕೂಡಲೇ ಸೀತಮ್ಮನಿಂದ ಜ್ಯೂಸ್ ಗ್ಲಾಸ್ ತೆಗೆದುಕೊಂಡು ಗಾನವಿಗೆ ಕೊಟ್ಟು ಕುಡಿಯಲು ಹೇಳುವುದರೊಂದಿಗೆ ಅಷ್ಟು ದೊಡ್ಡ ಗ್ಲಾಸ್ ಕಡೆ ಮತ್ತು ಆದಿ ಕಡೆಗೆ ಬದಲಾಯಿಸಿ ನೋಡುತ್ತಾ ಇರುತ್ತಾಳೆ ಗಾನವಿ. ನೀನು ಹೇಗೆ ನೋಡಿದರೂ ಈಗ ನೀನು ಈ ಜ್ಯೂಸ್ ಕುಡಿಯದೆ ನಿನ್ನನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎನ್ನುತ್ತಾ ಗಾನವಿಯ ಕೈಯಿಂದ ಜ್ಯೂಸ್ ಪೂರ್ತಿಯಾಗಿ ಕುಡಿಸುತ್ತಾನೆ ಆದಿ. ಈ ಕಥೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.